ಎರಡು ಸತಿ ಸೋತಿರೋದ್ರಿಂದ ಜನಗಳ ಮನಸ್ಸಲ್ಲೂ ಬಂದಿದೆ, ಗೆದ್ದೇ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ತಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಬೆಂಗಳೂರು ಉಸ್ತುವಾರಿ ತಗೊಂಡಿದ್ದಾರೆ. ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮವೂ ಮಾಡಿಲ್ಲ ಈ ಕಡೆ. ಅವರೇ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಿದ್ದಾರೆ. ಇದರಿಂದ ಖಂಡಿತ ಅವ್ರು ಗೆಲ್ಲಲ್ಲ. ಇದು ಅವರಿಗೆ ಶೋಭೆ ತರುವಂಥ ವಿಷಯ ಅಲ್ಲ. ಅಕ್ಕಿನೇ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಅದಕ್ಕೆ ಲೇಬಲ್ ಇವ್ರದ್ದು ಹಾಕಿದ್ದಾರೆ. ಅಕ್ಕಿ ಅವ್ರದ್ದು, ಲೇಬಲ್ ಇವ್ರದ್ದು. ಸರ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ. ಯಾರು ಗೆಲ್ಬೋದು ಅಂತ ಅನ್ಸುತ್ತೆ? ನಿಖಿಲ್ ಕುಮಾರಸ್ವಾಮಿನ ಅಥವಾ ಯೋಗೇಶ್ವರ? ಖಂಡಿತ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ. ಯಾಕೆ ಅವರೇ ಗೆಲ್ಬೋದು ಅಂತ ಹೇಳ್ತೀವಿ? ಏಕೆಂದರೆ ಈಗಾಗಲೇ 2 ಸತಿ ಸೋತಿದ್ದಾರೆ ಸತತವಾಗಿ. ಇದು 3ನೇ ಬಾರಿ. ನಮ್ಮ ಕುಮಾರಣ್ಣ ಕೇಂದ್ರದ ಮಂತ್ರಿಯಾಗಿರೋದ್ರಿಂದ ಅವ್ರದ್ದು ಒಂದು ಒಳ್ಳೆ ದೃಢ ನಿರ್ಧಾರ ತಗೊಂಡಿದ್ದಾರೆ. ಒಂದು ಕೈಗಾರಿಕೆ ಓಪನ್ ಮಾಡೋಣ ಅಂತ. ಅದರಿಂದ ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ. ಆಮೇಲೆ ತುಂಬ 2 ಸತಿ ಸೋತಿರೋದ್ರಿಂದ ಜನಗಳ ಮನಸ್ಸಲ್ಲೂ ಬಂದಿದೆ, ಗೆದ್ದೇ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ತಾರೆ. ಇಲ್ಲಿ ಚನ್ನಪಟ್ಟಣದಲ್ಲಿ ಯಾವ ಥರ ಅಭಿವೃದ್ಧಿ ಆಗಿದೆ ಅಂತ ಅನ್ಸುತ್ತೆ ನಿಮಗೆ? ಕೆರೆಗಳಿಗೆ ನೀರು ತುಂಬಿಸೋದಾಗಿರ್ಬೋದು, ರಸ್ತೆ ಕಾಮಗಾರಿ ಎಲ್ಲ ಮಾಡಿರೋದು ನಮ್ಮ BJP ಗೌರ್ಮೆಂಟು. ಅದರಿಂದ ಇದ್ದಂಥ ಸಮ್ಮಿಶ್ರ ಸರ್ಕಾರ ಇರ್ಬೋದು, ಇದರಲ್ಲೇ ಆಗಿರೋದೇ ಹೊರತು ಈ 16 ತಿಂಗಳಿಂದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬೆಂಗಳೂರು ಉಸ್ತುವಾರಿ ತಗೊಂಡಿದ್ದಾರೆ. ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮವೂ ಮಾಡಿಲ್ಲ ಈ ಕಡೆ. ಇಲ್ಲಿನ ಜನಗಳಿಗಾಗಲಿ, ಒಂದು ರಸ್ತೆ ಆಗಲಿ, ಏನೂ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಲ್ಲ. ಈ ಸರ್ಕಾರ ಬಂದು 16 ತಿಂಗಳಾಯಿತು. 16 ತಿಂಗಳಿಂದ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ. ಇವಾಗ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ. ಎಲ್ಲೋ ಒಂದು ಕಡೆ ಅದು ಪ್ಲಸ್ ಆಗ್ಬೋದಾ ಅಂತ? ಖಂಡಿತ ಆಗಲ್ಲ. ಏಕೆಂದರೆ ವರ್ಕ್ ಬೋರ್ಡ್ ಇರ್ಬೋದು, ಇವೆಲ್ಲ ನಡೀತಾ ಇರೋದು ನೋಡಿದ್ರೆ ಯೋಗೇಶ್ವರ್ ಅವರು ಒಂದು ಪ್ಲ್ಯಾನ್ ಮಾಡಿಕೊಂಡೇ ಹೋಗಿದ್ದಾರೆ. ಏಕೆಂದರೆ ಮೊದಲು ಕುಮಾರಣ್ಣ ಸೀಟ್ ಕೊಡೋಕ್ಕೂ ರೆಡಿಯಾಗಿದ್ದರು, BJPಯಿಂದ ಸೀಟ್ ಕೊಡೋಕ್ಕೂ ರೆಡಿಯಾಗಿದ್ದರು. ಕುಮಾರಣ್ಣ ಎಲ್ಲೋ ಒಂದು ಕಡೆ ನಮ್ಮ JDS ಪಕ್ಷದಿಂದನೇ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು ಪ್ಲ್ಯಾನ್ ಮಾಡಿಕೊಂಡು ಇದ್ದಕ್ಕಿದ್ದಾಗೆ ಅವರೇ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಿದ್ದಾರೆ. ಇದರಿಂದ ಖಂಡಿತ ಅವ್ರು ಗೆಲ್ಲಲ್ಲ. ಇದು ಅವರಿಗೆ ಶೋಭೆ ತರುವಂಥ ವಿಷಯ ಅಲ್ಲ. ಬಟ್ 5 ಯೋಜನೆಗಳು ಲಾಸ್ಟ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ಅವರ ಕೈ ಹಿಡಿತು. ಸೊ ಈ ಚನ್ನಪಟ್ಟಣ ಬೈ ಎಲೆಕ್ಷನಲ್ಲೂ ಕೂಡ ಅದು 5 ಯೋಜನೆಗಳು ಕೈ ಹಿಡಿಬೋದಾ ಯೋಗೇಶ್ವರ್ ಅವ್ರನ್ನ ಅಂತ? ಖಂಡಿತ ಕೈ ಹಿಡಿಯಲ್ಲ. ಅವ್ರು 5 ಯೋಜನೆ ಅಂದರು. ಫಸ್ಟು ಅನ್ನಭಾಗ್ಯ, ಅಕ್ಕಿನೇ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಅದಕ್ಕೆ ಲೇಬಲ್ ಇವ್ರದ್ದು ಹಾಕಿದ್ದಾರೆ. ಅಕ್ಕಿ ಅವ್ರದ್ದು, ಲೇಬಲ್ ಇವ್ರದ್ದು. ಆದ್ದರಿಂದ ಖಂಡಿತ ಯಾವುದು ಯೋಜನೆಗಳು ಯಾವುವು ಶಾಶ್ವತವಾಗಿ ಇರೋದೂ ಇಲ್ಲ. ಇವರು ಈಗಲೇ ಸರ್ಕಾರ ನಡೆಸೋಕ್ಕಾಗ್ತಾ ಇಲ್ಲ. ಖಂಡಿತವಾಗಿ ಜನಗಳಿಗೆ ಅದು ತಲುಪೋದಿಲ್ಲ. ಸರ್, ಯಾವ ಥರ ಅಭಿವೃದ್ಧಿ ನಡೆಯುತ್ತೆ ಇನ್ನು ಮುಂದೆ ಅಂತ ಅನ್ಸುತ್ತೆ? ಯಾಕಂದರೆ ಆಲ್ರೆಡಿ 2.5 ವರ್ಷ ಕಳೆದೋಗಿದೆ. ಸೊ ಇನ್ನು 2.5 ವರ್ಷ ಇರೋದು, ಅದು ಬೈ ಎಲೆಕ್ಷನ್ ಇವಾಗ ನಡೆದ್ರೆ ಅವರೆಲ್ಲ ತೊಗೊಳೋದಕ್ಕೆ ಒಂದು 2-3 ಮಂತ್ಸ್ ಆದರೂ ಬೇಕೇ ಬೇಕು. ಯಾವ ಥರ ಆಗ್ಬೋದು ಚನ್ನಪಟ್ಟಣದಲ್ಲಿ ಅಂತ? ಚನ್ನಪಟ್ಟಣ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದರೆ ತುಂಬ ಅನುಕೂಲ ಆಗುತ್ತೆ ಜನಗಳಿಗೆ. ಫಸ್ಟ್ ಆಫ್ ಆಲ್ ಏನು ಅಂದರೆ ಈ ಜನಗಳಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ. ಸುಮಾರು ನನ್ನ ಅನಿಸಿಕೆ ಪ್ರಕಾರ 10,000ಕ್ಕೂ ಹೆಚ್ಚು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ. ಆದ್ದರಿಂದ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದೇ ತುಂಬ ಸೂಕ್ತ ಅಂತ ನನಗೂ ಅನಿಸುತ್ತೆ. ಜನಗಳ ಭಾವನೆಯೂ ಅದೇ ಇದೆ. ಬೀಟ್ ಪ್ಲಸ್ ಕರ್ನಾಟಕ.